ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿದ್ದಾನೆ ಒಬ್ಬ ಖತರ್ನಾಕ್ ಡೆಲಿವರಿ ಗಂಡ. ಗಡಿಬಿಡಿ ಗಂಡನಿಗಿಂತ ಡೇಂಜರ್ ಈ ಡೆಲಿವರಿ ಗಂಡ. ದೂರಾದ ಹೆಂಡತಿಗೆ ಈತ ಕೊಟ್ಟ ಟಾರ್ಚರ್ ಎಂತದ್ದು ಗೊತ್ತಾ? ಹೊಡಿಲಿಲ್ಲ ಬಡಿಲಿಲ್ಲ, ಡೆಲಿವರಿಯಲ್ಲೇ ಹೆಂಡತಿಗೆ ಟಾರ್ಚರ್. ಹೆಂಡತಿಗೆ ಟಾರ್ಚರ್ ಕೊಡೋದಕ್ಕೆ ಸ್ವಿಗ್ಗಿ, ಅಮೆಜಾನ್ ಬಳಸಿಕೊಂಡ ಬಂಡ ಈ ಗಂಡ. ಆನ್ಲೈನ್ ಆರ್ಡರ್ಗಳಿಂದ ಹೆಂಡತಿಗೆ ಗಂಡನಿಂದ ನಿತ್ಯವೂ ಕೂಡ ಟಾರ್ಚರ್ ಅಂತೆ. ಹೊತ್ತಲ್ಲದ ಹೊತ್ತಲ್ಲಿ ಪದೇ ಪದೇ ಸ್ವಿಗ್ಗಿ, ಝೊಮ್ಯಾಟೊ ಪಾರ್ಸಲ್ ಡೆಲಿವರಿ. ಮಿಡ್ ನೈಟ್ ನಲ್ಲಿ ಬೇಡದ ವಸ್ತುಗಳನ್ನ ಪಾರ್ಸಲ್ ಮಾಡ್ತಿದ್ದ ಗಂಡ. ಬಾಲ್ಯದ ಸ್ನೇಹಿತನ ಹೆಸರು ಬಳಸಿಕೊಂಡು ಪತ್ನಿಗೆ ಡೆಲಿವರಿ ಕಿರುಕುಳ ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ಆಕೆಯ ಕಾಲ್ ಡೀಟೇಲ್ಸ್ ಪಡೆದು ಚಲನವಲನ ಪತ್ತೆ ಆರೋಪವೂ ಕೂಡ ಕೇಳಿಬಂದಿದೆ. ಹೆಂಡತಿಯ ಖಾಸಗಿ ಫೋಟೋಗಳನ್ನ ಸಂಬಂಧಿಕರಿಗೆ ಕಳುಹಿಸಿರುವಂತ ಆರೋಪ ಕೂಡ ಈತನ ವಿರುದ್ಧ ಕೇಳಿಬಂದಿದೆ. ಹೆಂಡತಿ ಇದ್ದಂತ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಇಮೇಲ್ ಮಾಡ್ತಾ ಇದ್ದಂತೆ ಈ ಪತಿರಾಯ. 2025ರಲ್ಲಿ ಜೀವನಾಂಶ ಆದೇಶದ ಬಳಿಕ ಮಾಜಿ ಪತಿಯ ಹಾವಳಿ ಹೆಚ್ಚಾಗಿತ್ತಂತೆ. ಕೇಸ್ ಹಿಂಪಡಿಬೇಕು ಅಂತ ಹೆಂಡತಿಗೆ ಡಿಫ್ರೆಂಟ್ ಆಗಿ ಟಾರ್ಚರ್ ಕೊಡ್ತಾ ಇದ್ದ ಈ ಬಂಡ ಗಂಡ. ಸದ್ಯ HOL ಪೊಲೀಸರಿಂದ ಬಂಡ ಗಂಡನ ವಿರುದ್ಧ ಕೇಸ್ ದಾಖಲಾಗಿದ್ದು ತನಿಖೆ ಮಾಡ್ತಿದ್ದಾರೆ. FIR ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಈತ ಯಾವ ರೀತಿಯಾಗಿ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದ ಅಂದ್ರೆ, ಹೊಡಿತಿರ್ಲಿಲ್ಲ, ಬಡಿತಿರ್ಲಿಲ್ಲ, ಬದಲಿಗೆ ಹೊತ್ತಲ್ಲದ ಹೊತ್ತಲ್ಲಿ ಹೆಂಡತಿಗೆ ಪಾರ್ಸೆಲ್ ಕಳಿಸ್ತಾ ಇದ್ದ, ಡೆಲಿವರಿ ಮಾಡ್ತಾ ಇದ್ದ. ಇದರಿಂದ ಆಕೆ ಟಾರ್ಚರ್ ಕೊಡಬೇಕು ಅಂತ ಆಕೆ ಕೇಸ್ ಹಾಕಿದ್ಲಂತೆ. ಆಕೆಯ ವಿರುದ್ಧ ಈ ರೀತಿಯಾಗಿ ಈತ ಸೇಟ್ ತೀರಿಸ್ಕೊಳ್ತಾ ಇದ್ದ. ಈ ಕೇಸನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ. ಯಾಕೆಂದ್ರೆ ಕೋರ್ಟ್ ನಲ್ಲಿ ಅಂತ ಬಂದಾಗ ಇಷ್ಟು ಜೀವನಾಂಶ ಕೊಡಬೇಕು ಅನ್ನುವಂತ ಆದೇಶ ಬರುತ್ತೆ. ಆ ಆದೇಶದ ಪ್ರಕಾರ ಈತ ಜೀವನಾಂಶ ಕೊಡಬೇಕಾಗಿತ್ತು. ಆದ್ರೆ ಆಕೆಗೆ ಗಂಡ ಈ ರೀತಿ ಪರಿಪರಿಯಾಗಿ ಟಾರ್ಚರ್ ಕೊಡ್ತಾ ಇದ್ದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ನಾವು ಎಂತೆಂಥದ್ದೋ ಕೇಸ್ಗಳನ್ನ ನೋಡಿದ್ವಿ, ಟಾರ್ಚರ್ ಕೊಟ್ಟು ಸಾಯಿಸಿದ್ದು ಅಥವಾ ಹಲ್ಲೆ ಮಾಡಿದ್ದು. ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಕೇಸ್ ಇದು ಅಂತ? ಸೌಖ್ಯ, ಇದೊಂದು ವಿಚಿತ್ರವಾದಂಥ ಪ್ರಕರಣ. ಡೈವರ್ಸ್ ಪಡೆದಂಥ ಪತ್ನಿಗೆ ಕಾಟವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮಾಜಿ ಪತಿ ಸ್ವಿಗ್ಗಿ ಮತ್ತು ಏನು ಝೊಮ್ಯಾಟೊ ಇತರ ಯಾವ ಆ್ಯಪ್ಗಳಿರ್ತವೆ, ಡೆಲಿವರಿ ಆ್ಯಪ್ಗಳಿರ್ತವೆ, ಅದರಲ್ಲಿ ಮುಖಾಂತರ ಅನಗತ್ಯ ವಸ್ತುಗಳನ್ನು ಆರ್ಡರ್ ಮಾಡಿ ಏನು ಮಾಜಿ ಪತ್ನಿ ಏನಿದ್ರು ಅವರಿದ್ದಂಥ ಅಪಾರ್ಟ್ಮೆಂಟ್ಗೆ ಕಳಿಸ್ತಕ್ಕಂಥ ಒಂದು ಕೃತ್ಯವನ್ನು ಎಸಗ್ತಾಯಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ದೆಹಲಿ ಮೂಲದ ಈ ದಂಪತಿಗಳು ಮೊದಲಿಗೆ ಏನು ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಆದರೆ ನಂತರದ ದಿನಗಳಲ್ಲಿ ಅವರಿಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಹೀಗಾಗಿ ಡೈವರ್ಸನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ಸಹ ಮಾಡ್ತಾರೆ. ಜೊತೆಗೆ ಏನು ಆತ ಡೈವರ್ಸನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನೆಯಲ್ಲಿ ಆಗಾಗ ಗಲಾಟೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲೇ ತನ್ನ ಪತ್ನಿಯ ವಿರುದ್ಧ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಸ್ನೇಹಿತರ ಬಳಿ ಆಕೆಯ ಒಂದು ನಡತೆ ಬಗ್ಗೆ ಹೇಳ್ತಕ್ಕಂಥದ್ದು, ಅವರ ಬಾಲ್ಯದ ಸ್ನೇಹಿತರು ಅನ್ನೋ ಹೆಸರನ್ನು ಬಳಕೆ ಮಾಡಿಕೊಂಡು ತನ್ನ ಪತ್ನಿಯ ವಿರುದ್ಧವೇ ಕೆಟ್ಟದಾಗಿ ಮಾತನಾಡ್ತಕ್ಕಂಥ ಕೆಲಸಗಳನ್ನ ಸಹ ಮಾಡ್ತಾ ಇದ್ದ. ಜೊತೆಗೆ ಏನು ಇವ್ರಿಗೆ ಇನ್ನೂ ಕೋರ್ಟ್ ಆದೇಶವನ್ನು ಕೊಟ್ಟಿರೋದಿಲ್ಲ ವಿಚ್ಛೇದನಕ್ಕೆ ಸಂಬಂಧಪಟ್ಟಾಗೆ, ಆದರೂ ಸಹ ಪ್ರತ್ಯೇಕವಾಗಿ ವಾಸವಾಗಿರ್ತಾರೆ. ಯಾವಾಗ ಈತ ತನ್ನ ಪತ್ನಿಗೆ ಕಾಟ ಕೊಡಬೇಕು ಅಂತ ಅನಿಸುತ್ತೋ ಆ ಸಂದರ್ಭದಲ್ಲಿ ಅವರು ವಾಸವಾಗಿದ್ದಂಥ HL ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಂಥ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಕ್ಕಂಥದ್ದು. ಅಲ್ಲಿ ಗಲಾಟೆ ಮಾಡಿ ಅವರ ಏನು ಸೆಕ್ಯೂರಿಟಿ ತಡೆದ್ರೂ ಸಹ ಗಲಾಟೆ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಕೋರ್ಟ್ನಲ್ಲಿ ಏನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಇಬ್ಬರಿಗೂ ಡೈವರ್ಸ್ ಆಗುತ್ತೆ. ಜೊತೆಗೆ ಆತನ ಪತ್ನಿಗೆ ಜೀವನಾಂಶವನ್ನು ಸಹ ಈತನೇ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆದೇಶ ಆಗುತ್ತೆ. ಯಾವಾಗ ಕೋರ್ಟ್ ಆದೇಶ ಕೊಡುತ್ತೋ ಜೀವನಾಂಶ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ, ಆಗ ಆತ ಕೊಡ್ತಾ ಇದ್ದಂಥ ಕಿರುಕುಳ ಜೊತೆಗೆ ಕಾಟ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈತ ಏನು ರಾತ್ರಿ 12 ಗಂಟೆ ಇರ್ಬೋದು, 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಆಕೆ ಯಾವ ಊಟವನ್ನು ಯಾವ ತಿಂಡಿಯನ್ನು ತಿನ್ನೋದಿಲ್ವೋ, ಯಾವುದು ಕಂಡ್ರೆ ಅಸೂಯೆಯನ್ನು ಪಡ್ತಾ ಇದ್ರು ಅಂತಹ ಒಂದು
ತಿಂಡಿ ಇರ್ಬೋದು ಅಥವಾ ಉಪಹಾರಗಳ ಅಥವಾ ಊಟ ಇರ್ಬೋದು, ಈ ರೀತಿಯಾದಂಥ ಆರ್ಡರ್ಗಳನ್ನು ಮಾಡಿ ಕಳಿಸ್ತಾ ಇದ್ದ. ಆತ ಏನು ಪದೇ ಪದೇ ಒಬ್ಬ ಹೋಗಿ ಅವರ ಫ್ಲ್ಯಾಟನ್ನು ಕಾಲಿಂಗ್ ಬೆಲ್ ಹೊಡೆದಂಥ ಬಳಿಕ ಮತ್ತೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಏನು ಡೆಲಿವರಿ ಕೊಡ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಹೋಗ್ತಾ ಇದ್ರು, ಕಾಲಿಂಗ್ ಬೆಲ್ ಮಾಡ್ತಾ ಇದ್ರು. ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಮೊದಲಿಗೆ ಆ ಮಹಿಳೆಗೆ ಗೊತ್ತಿರೋದಿಲ್ಲ. ನಂತರ ಅವರ ಒಂದು ಬುಕ್ಕಿಂಗ್ ಟ್ರ್ಯಾಕನ್ನು ತೆಗೆದು ನೋಡಿದಾಗ ಅವರ ಮಾಜಿ ಪತಿ, ಏನು ಡೈವರ್ಸ್ ಪಡೆದಂಥ ಪತಿಯೇ ಈ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಏನು ಕೇವಲ ಅನಗತ್ಯ ವಸ್ತುಗಳನ್ನು ಅಥವಾ ಆಕೆ ತಿಂದೇ ಇರ್ತಕ್ಕಂಥ ಒಂದು ಅಸೂಯೆ ಪಡ್ತಕ್ಕಂಥ ಒಂದು ಪದಾರ್ಥಗಳನ್ನು ಏನು ಕಳಿಸ್ತಾ ಇದ್ದ, ಅದ್ರ ಜೊತೆಗೆ ಜೀವಕ್ಕೂ ಸಹ ಬೆದರಿಕೆ ಆಗ್ತಾ ಇದ್ದ ಅಂತಕ್ಕಂಥ ಒಂದು ಆರೋಪವನ್ನು ಈಗ ಮಹಿಳೆ HL ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡಿದ್ದಾರೆ. ಸದ್ಯ ಪತಿಯ ವಿರುದ್ಧ ಏನು ದೂರು ಮಾಡ್ಕೊಂಡಿರ್ತಕ್ಕಂಥ HL ಪೊಲೀಸರು ಇಬ್ಬರನ್ನೂ ಸಹ ಕರೆದು, ಯಾಕೆಂತಂದರೆ ಇಲ್ಲಿ ಒಟ್ಟಿಗೆ ವಾಸವಾಗಿದ್ದಂಥ ಸಂದರ್ಭದಲ್ಲೂ ಸಹ ಸಂಧಾನ ಮಾಡಿ ಡೈವರ್ಸ್ಗೆ ಹೋಗಬೇಡಿ ಅಂತಕ್ಕಂಥ ಒಂದು ಮನವೊಲಿಸಿ ಅವರನ್ನು ಕಳಿಸ್ಕೊಡ್ತಾರೆ. ಈಗ ವಿಚ್ಛೇದನ ಪಡೆದಿರ್ತಕ್ಕಂಥ ಪತ್ನಿಗೆ ಒಂದು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಇತರೆ ಡೆಲಿವರಿ ಆ್ಯಪ್ಗಳ ಮುಖಾಂತರ ಅನಗತ್ಯ ವಸ್ತುಗಳನ್ನು ಆರ್ಡರ್ ಮಾಡಿ ಕಳಿಸೋ ಮುಖಾಂತರ ಕಿರುಕುಳವನ್ನು ಕೊಡ್ತಾ ಇದ್ದಂಥ ಪತಿಗೆ ಬುದ್ಧಿವಾದವನ್ನು ಹೇಳಿ ಕಳಿಸುವಂಥ ಕೆಲಸವನ್ನು ಈಗ HL ಪೊಲೀಸರು ಮಾಡಿದ್ದಾರೆ. ಮುಂದೆ ಇಂತಹದ್ದೇ ಮುಂದುವರೆದಂಥ ಸಂದರ್ಭದಲ್ಲಿ ಕಠಿಣ ಕ್ರಮ ಕೈಗೊಳ್ಳೋದಾಗಿಯೂ ಸಹ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.